ಪರಸ್ಪರ ಆರೋಗ್ಯ ಮಾಡಿ ಅವರ ಗೌರವಾರ್ಪಣೆ ಇಲ್ಲಿಂದ ನಾವು ಆರಂಭಿಸ್ತಾ ಇದ್ದೇವೆ. ದಯವಿಟ್ಟು ದಂಪತಿಗಳು ಮತ್ತೆ ಉಪಸ್ಥಿತರಾಗಬೇಕು. ಹಾಜರಾಗ್ತಾ ಇರುವ ಸುಗಮ ವಿಶೇಷ ಮಟ್ಟಿಗೆ ಶಾಲು ಹೊರಿಸಿ ಈ ಎಷ್ಟೋ ಕಲಾವಿದರಿಗೆ ಅವರು ಬಯಸಿದ ಬಣ್ಣದ ವೇಷವನ್ನು ತೊಡಿಸಿ ನಾವೆಲ್ಲ ಆನಂದಿಸುವಂತೆ ಮಾಡಿದವರು. ಕೆಂಪು ಬಣ್ಣದ ಶಾಲನ್ನು ತೊಡಿಸಿ ವಿಶ್ವನ ನಮಗೆಲ್ಲ ಪ್ರಿಯದರ್ಶನ ಅವರ ಪತ್ನಿ ಶ್ರೀಮತಿ ಕಲಾ ಅವರಿಗೆ ಪ್ರಸಾದವಾಗಿ ನೀಡಿದ್ದಾರೆ. ವೆಂಕಟರಮಣ ಸಂದರು ವಸ್ತ್ರೋತ್ತರೀಯಗಳನ್ನು ಕಲಾ ವಿಶ್ವದಲ್ಲಿ ಅವರಿಗೆ ಒಂದು ಆಗಬೇಕು ಎಂದು ಸಂಕಲ್ಪಿಸಿದರೆ ಕಟೀಲಮ್ಮ ಅದನ್ನು ಆಗಗೊಳ್ತಾಳೆ ಎಂದಿರುತ್ತೆ. ಇದು ದೃಷ್ಟಾಂತಪ್ರಾಯವಾಗಬೇಕು. ಅದರ ಜೊತೆಗೆ ಆಗಿ ಈಗ ಪಣ ಮಾಡ್ತಾ ಇದ್ದಾರೆ. ಆಸನಗಳೆಲ್ಲ ಒಟ್ಟುಗೂಡಿ ಈ 60,000 ರೂಪಾಯಿ ನಿಧಿಯನ್ನು ಅವರಿಗೆ ಸಮರ್ಪಿಸ್ತಾ ಇದ್ದಾರೆ. ಇದು ಸೀರೆ ಸಮರ್ಪಣೆಯಾಗ್ತಾ ಉಂಟು. ಅವರಿಗಿರುವ ವಿಶೇಷಣಗಳಲ್ಲಿ ಅತ್ಯಂತ ಪ್ರಚುರವಾದದ್ದು ಯಕ್ಷಾವ್ಯಯ ನಿಧಿ. ಅಭಿಮಾನಿಗಳು ಒಂದು 5 ನಿಮಿಷ ಹೊಂದಿಸ ಈ ಸಭಾ ಕಾರ್ಯಕ್ರಮದ ಔಪಚಾರಿಕತೆ ನಿಮಗೆ ಕೊನೆಗೊಳಿಸ್ತಾ ಇದ್ದೇವೆ. ವೆಂಕಟರಮಣರು ಅರ್ಚಕರು ಅವರ ವೈಯಕ್ತಿಕ ನೆಲೆಯಲ್ಲಿ ಅವರು ಭುಜಬಲಿಯವರು, ಶ್ರೀ ಪದ್ಮನಾಭ ಬರಾಟಿಯವರು, ಶ್ರೀ ಲಿಂಗಪ್ಪ ಸೇರಿಗಳು, ದೊಡ್ಡ ಕಲಾವಿದರು, ಶಾರದಾ ಯಕ್ಷಗಾನ ಮಂಡಳಿ ಪೆರುವುದೇ ಇದರ ಸದಸ್ಯರು ಜೊತೆಯಾಗಿ ಬಂದು ಅವರನ್ನು ಗೌರವಿಸ್ತಾ ಇದ್ದಾರೆ. ಶ್ರೀ ಉಮೇಶ್ ಲೀಲಾ ಅವರ ಇವರು ಗೌರವಿಸಿ ತರುತ್ತಾ ಇದ್ದಾರೆ. ಶ್ರೀ ಹರಿರಾಜ್ ಶೆಟ್ಟಿಗಾರ್ ಇವರು ಶ್ರೀ ಚಂದ್ರಶೇಖರ್ ಕೊಡಿಪಾಡಿಯವರು, ಶ್ರೀ ಹರ್ಷವರ್ಧನ ಮೇಲೋಡಿಯವರು, ಶ್ರೀ ಪ್ರಶಾಂತ್ ಶೆಟ್ಟಿ ಮುಚ್ಚೂರು,
ಶ್ರೀ ಶ್ರೀಧರ ಪಂಚಾಜಿಯವರು, ಶ್ರೀ ರಾಜೇಂದ್ರ ಪ್ರಸಾದ್ ಮಂಡಳಿಯ ಪರವಾಗಿ ಪ್ರತಿ ವರ್ಷ ಯಕ್ಷಗಾನ ಕಾರ್ಯಕ್ರಮಗಳನ್ನು ಮಾಡಿಸ್ತಾ ಬಂದವರು ರಾಜೇಶ್ ಅಂತ ಅವರು ತಮ್ಮ ತರಂಗಿರಿ ಮಿತ್ರ ಮಂಡಳಿಯ ಪರವಾಗಿ ಗೌರವಿಸಿದ್ದಾರೆ. ಶ್ರೀಯುತ ಪಶುಪತಿ ಶಾಸ್ತ್ರಿಗಳು ಹಾಗೂ ಶ್ರೀಮತಿ ಸಾಗರದೇವರು ಧರ್ಮದರ್ಶಿಗಳು ಅವರನ್ನು ಗೌರವಿಸುವುದಕ್ಕಾಗಿ ಹೋರಾಟ ಮಾಡುವುದಕ್ಕೆ ಶಾಲೆ ನಡೆಸುವುದಕ್ಕೆ ಆಸಕ್ತಿ ಕೊಡ್ತಾ ಇದ್ದಾರೆ. ಶ್ರೀಯುತ ಹರಿಕೃಷ್ಣ ಪುರವರು ಗೌರವಿಸಿದವರೆಲ್ಲ ಉಪಹಾರ ಸ್ವೀಕರಿಸಬೇಕು. ದಯವಿಟ್ಟು ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಪ್ರದೀಪ್ ಕುಮಾರ್ ಕರ್ಕೂರು ಸಾಂಸ್ಕೃತಿಕ ದುಡಿನ ಧಾರ್ಮಿಕ ಮುಂದಾಳು, ಅನೇಕ ಕಾರ್ಯಕ್ರಮಗಳನ್ನು ಮಾಡಿಸಿ ಗೌರವಿಸಿ ಸನ್ಮಾನಿಸಿ ಅನುಭವ ಸಂಪನ್ನರಾದಂತಹ ಶ್ರೀಯುತ ಪ್ರದೀಪ್ ಕುಮಾರ್ ಕರ್ಕೂರು, ಕಟೀಲವರಾದಂತಹ ಕಲಾ ಪೋಷಕರಾದ ಶ್ರೀ ದೊಡ್ಡೇಗೌಡ ಇವರು ಮರದಲ್ಲಿ ಕಿರೀಟವನ್ನಿಟ್ಟು ಅಭ್ಯಾಸಿ ಫೋಟೋಗ್ರಾಫರ್ ಆಗಿರುವವರು ಅವರೇ ಬಿಡಿಸಿದ ಫೋಟೋಗಳನ್ನು ಒಂದು ಆಲ್ಬಮ್ ಮಾಡಿಸಿ ಕೊಟ್ಟಿದ್ದಾರೆ. ಶ್ರೀ ರಂಜನ್ ಶಿವನಿಗೆ ಹೊಂದಿದವರು ಪರಿವಾರದವರು, ಶ್ರೀಮತಿ ವಿದ್ಯಾಕೋಳಿಯವರು, ಯಕ್ಷಗಾನದಂತಹ 93 ವರ್ಷದ ಶ್ರೀ ಕೋಳಿಯೂರು ರಾಮಚಂದ್ರ ಕೋಳಿಯೂರು ದೊಡ್ಡ ಅಭಿಮಾನಿಗಳು. ಅವರ ಪರವಾಗಿ ಅವರ ಮಗ ಶ್ರೀ ಶಿವದುರ್ಗ ಶೆಟ್ಟಿಯವರು ಅವರಿಗೆ ವರ್ಷದ ಈ ಸಮಾರಂಭದಲ್ಲಿ ವಿಶ್ವದ 60 ವೇಷಗಳ ಪಟ್ಟವನ್ನು ಹೊಂದಿದ ಒಂದು ಕಲೆ ಅದನ್ನು ಪ್ರೇಮ ಮಾಡಿ ಶ್ರೀ ಶಿವಾನಂದ ಕಲೆಯವರು ಅನೇಕ ಸಹಕಲಾವಿದರು, ಯುವ ಕಲಾವಿದರು ಪ್ರತ್ಯೇಕವಾಗಿ ಹೆಸರು ಹೇಳುವುದಿಲ್ಲ, ಯಾರ ಹೆಸರು ಹೇಳೋದು ಬೇಡ ಅಂದರು. ರಮೇಶ್ ಭಟ್ಟಿಂದ ಮೊದಲುಗೊಂಡು ವೇಷಾಟ ಮುದ್ರಾದ ಎಲ್ಲರೂ ಇದ್ದಾರೆ. ಅವರೆಲ್ಲ ಬದುಕಬೇಕು ಅನ್ನುವುದಕ್ಕಾಗಿ ಮಾತ್ರ ಇದಕ್ಕೆ ಬಂದದ್ದಲ್ಲ. ಸಹಜವಾಗಿ ನನಗೆ ಆಸಕ್ತಿ ಇದ್ದಂತಹ ಒಂದು ಕ್ಷೇತ್ರ ಇದೆ. ಯಾಕೆಂದರೆ ಎಡವೆಯಿಂದಲೇ ಒಂದು ಯಕ್ಷಗಾನದ ವಾತಾವರಣ ನಮ್ಮ ಮನೆಯಲ್ಲೇ ಇತ್ತು. ನನ್ನ ಹಿರಿಯರು ಯಕ್ಷಗಾನದಲ್ಲಿ ವೇಷ ಮಾಡಿ ಹೆಸರುವಾಸಿ ಅಲ್ಲದೆ ಹೋದವರಾದರು. ತಾಳಮದ್ದಲೆ ಕ್ಷೇತ್ರದಲ್ಲಿ ಅಲ್ಪ ಸ್ವಲ್ಪ ವ್ಯವಸಾಯ ಮಾಡಿದವರು. ನನ್ನ ತೀರ್ಥರೊಬ್ಬರು ತಾಳಮದ್ದಲೆ ಅರ್ಥಧಾರಿ, ನನ್ನ ಚಿಕ್ಕಪ್ಪ ಅಬ್ಬೆಮರಿ ಗೋವಿಂದರು ಆಪರೇಸರದಲ್ಲಿ ಓದಿ ಅವರು ಒಂದು ತಕ್ಕಮಟ್ಟಿಗೆ ಅರ್ಥಧಾರಿ, ನನ್ನ ಅಣ್ಣಂದು ಅರ್ಥಧಾರಿಗಳು, ವೇಷಧಾರಿಗಳು, ಭಾಗವತಿಗೆ, ಮದ್ದಳೆ, ಹೀಗೆ ಬೇರೆ ಬೇರೆ ವಿಭಾಗಗಳಲ್ಲಿ ತೊಡಗಿಸಿಕೊಂಡಿದ್ದರಿಂದ ಸಹಜವಾಗಿ ಯಕ್ಷಗಾನಕ್ಕೆ ಬೇಕಾದಂತಹ ಒಂದು ವಾತಾವರಣ ನಮ್ಮ ಮನೆಯಲ್ಲಿ ಮಳೆಗಾಲದಲ್ಲಿ ಕರ್ನಾಟಕ ಮಾಸದಲ್ಲಿ ರಾಮಾಯಣ ಪಾರಾಯಣ, ಆಮೇಲೆ ಭಾಗವತ ಪಾರಾಯಣ ಇದೆಲ್ಲ ತಂದೆಯವರೇ ಮಾಡ್ತೀವಿ. ಸಹಜವಾಗಿ ಇದರಿಂದ ನನಗೆ ಯಕ್ಷಗಾನದ ಆಸಕ್ತಿ ಮೂಡಿತು ಅಂತ ನಾನು ಭಾವಿಸ್ತೇನೆ. ಯಥಾರ್ಥಕ್ಕಾದರೆ ಶಾಲೆಯ ತರಗತಿಯ ವಿದ್ಯಾಭ್ಯಾಸದಲ್ಲಿ ನನಗೆ ಹೆಚ್ಚು ಆಸಕ್ತಿ ಇರಲಿಲ್ಲ. ಅದರಲ್ಲಿ ಹೆಚ್ಚು ಯಕ್ಷಗಾನದಲ್ಲಿ ಸಾಧಾರಣ ನಾನು 8ನೇ ತರಗತಿ ದಾಟುವ 9ನೇ ತರಗತಿ ಮೊದಲು ಮುಖಕ್ಕೆ ಬಣ್ಣ ಹಾಕಲಿಕ್ಕೆ ಪ್ರಾರಂಭಿಸಿದ್ದೆ. ನಾಟಿಕಲ್ಲಿ ಇಲ್ಲ, ವೇಷ ಮಾಡಿಕೊಂಡಿದ್ದೆ, ಏನೋ ಕುಣಿತಾ ಇದ್ದೆ. ಆಮೇಲೆ ನನ್ನ 10ನೇ ತರಗತಿ ವಿದ್ಯಾಭ್ಯಾಸ ಆದ ಮೇಲೆ ಬಹುಶಃ ದೈವ ಸಂಕಲ್ಪ ಇದ್ದಿರಬೇಕು. ನನ್ನ ವಿದ್ಯಾಭ್ಯಾಸ ಮುಂದುವರಿಸುವುದಕ್ಕಾಗಲೇ ಈಗ ಸನ್ನಿವೇಶ ಆಗಿ 1 ವರ್ಷ ಮನೆಯಲ್ಲಿ ಕುಳಿತುಕೊಳ್ಬೇಕಾಗಿ ಬಂತು. ಮನೆಯಲ್ಲಿ ಕುಳಿತಾಗ ಮತ್ತೆ ಕೆಲಸ ಎಲ್ಲಿ ಯಕ್ಷಗಾನ ಇಲ್ಲ ಅಲ್ಲಿಗೆ ಹೋಗುತ್ತದೆ. ಅಷ್ಟಾದ ಮೇಲೆ ಮುಂದಿನ ವರ್ಷ ನನ್ನ ಅಣ್ಣ ಕೇಳಿ ನೀನೆಂಥದ್ದು ಮಾಡ್ತೀವಿ, ವಿದ್ಯಾಭ್ಯಾಸ ಮಾಡ್ತೀವಿ ಅಂದರೆ ಆರ್ಥಿಕವಾಗಿ ಸ್ವಲ್ಪ ಸುದೃಢರಾಗಿದ್ದರು. ಅವರು ಮಾತ್ರ ಅಲ್ಲ, ಅವರು ಉದ್ಯೋಗದಲ್ಲಿದ್ದರು. ಏನು ಮಾಡ್ತೀವಿ ಅಲ್ಲ, ನನ್ನ ಆಸಕ್ತಿ ಯಕ್ಷಗಾನಕ್ಕೆ ಅವರು ಏನು ಮಾಡಿ ನನಗೆ ಯಕ್ಷಗಾನ ಆಡಲಿಕ್ಕೆ ಅಂತ ಕಂಡು ಹಾಗೆ ಧರ್ಮಸ್ಥಳದ ಯಕ್ಷಗಾನ ಕೇಂದ್ರಕ್ಕೆ ಸೇರಿ ಅಲ್ಲಿಂದ ಪ್ರಾರಂಭ ಆಯಿತು ಜೀವನ. ಒಳ್ಳೆ ಗುರುಗಳು ಸಿಕ್ಕಿದ್ರು. ಯಥಾರ್ಥಕ್ಕಾದ ಯಕ್ಷಗಾನಕ್ಕೆ ನಾನು ಹೋಗಬೇಕು ಅನ್ನೋ ನನಗೆ ಒಂದು ಅಪೇಕ್ಷೆ